ಮರವೆಲ್ಲೋ ಕೋಕಿಲೆಯೆಲ್ಲೋ ಏನಿ ಸಂಬಂಧ ಮುಂದುವರೆದ ಭಾಗ 7. ಸಾನ್ನಿಧ್ಯ ದೇವಸ್ಥಾನಕ್ಕೆ ಕರೆದರೆ ನನಗೆ ಸ್ವಲ್ಪ ಕೆಲಸ ಇದೆ ಸಾನು, ಸಂಜೆ ಸಿಗ್ತೀನಿ ಅಂತ ಹೇಳಿ ರಾಜ್ ಬಂದಿದ್ದು ಅವನ ಮನೆಗೆ. ತುಂಬ ದಿನಗಳ ಬಳಿಕ ತಾತನಿಗೆ ತುಂಬ ಹುಷಾರಿಲ್ಲ, ಇನ್ನು ಹೆಚ್ಚು ದಿನ ಬದುಕೋಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ, ಬಂದು ನೋಡಿಕೊಂಡು ಹೋಗು. ಮತ್ತು ತಾತ ಕೂಡ ನೀನು ಇಷ್ಟಪಟ್ಟಿರೋ ಹುಡುಗಿ ಜೊತೆಗೆ ಮದುವೆ ಮಾಡಿಸ್ತಾರಂತೆ ಅಂತ ಹೇಳಿ ತನಗೆ ಹುಷಾರಿಲ್ಲ ಅಂತ ಹೇಳಿ ರಾಜ್ನನ್ನು ಕರೆಸಿಕೊಂಡಿದ್ದಾರೆ. ರಾಜ್ನ ಅಪ್ಪ ದೊಡ್ಡ 3 ಅಂತಸ್ತಿನ ದೊಡ್ಡ ಮನೆ, ಆಗರ್ಭ ಶ್ರೀಮಂತ ಕೋಟ್ಯಾಧೀಶ್ವರ ಮನೆತನದ ಒಬ್ಬನೇ ಒಬ್ಬ ವಾರಸುದಾರ, ವಂಶೋದ್ಧಾರಕ ಮುದ್ದಿನ ಮಗ ರಾಜ್. ಅವನು ಮತ್ತೆ ಮನೆಗೆ ಬಂದಿದ್ದನ್ನು ನೋಡಿ ತಾತನಿಗೆ ತುಂಬ ಖುಷಿಯಾಗಿತ್ತು. ಮೊದಲು ಸಾನ್ನಿಧ್ಯಳನ್ನು ಒಪ್ಪಿಕೊಳ್ಳದ ತಾತ ಈಗ ಸಾನ್ನಿಧ್ಯ ಮತ್ತು ರಾಜ್ ಮದುವೆ ಮಾಡಲು ಒಪ್ಪಿಕೊಂಡಿದ್ದಾರೆ. ಕೋಟ್ಯಾಧಿಪತಿಯ ಮಗನಾಗಿದ್ದರೂ ಸಣ್ಣ ವಠಾರದ ಕಾಲೋನಿಯಲ್ಲಿ ವಾಸವಿರಲು ಕಾರಣ ಸುಂದರ ಸ್ವಚ್ಛ ಮನಸ್ಸಿನ ಹುಡುಗಿ ಸಾನ್ನಿಧ್ಯಳಿಗಾಗಿ. ಅವಳಿಗೆ ನಾನು ದೊಡ್ಡ ಶ್ರೀಮಂತ ಅಂತ ಹೇಳಿಕೊಂಡಿದ್ದರೆ ಯಾವಾಗಲೂ ಒಪ್ಪಿಕೊಳ್ಳುತ್ತಿದ್ದಳು ಅಂತ ನಿಮಗೆ ಅನಿಸುತ್ತಾ? ಇಲ್ಲ ಅಲ್ವಾ? ಅದಕ್ಕೆ ನಾನು ಶ್ರೀಮಂತ ಅಂತ ಹೇಳಿಕೊಳ್ಳದೆ ಅವಳ ಪ್ರೀತಿ ಪಡೆಯಲು ಸಾಹಸಪಟ್ಟು ಈಗ ಫ್ರೆಂಡ್ಸ್ಗಳಾಗಿದ್ದೀವಿ. ಮುಂದೆ ಸಾನ್ನಿಧ್ಯ ಯಾರಿಗೆ ಒಲಿಯೋಳು, ರಾಜ್ ಅಥವಾ ಇವತ್ತು ನಾನು ಹುಟ್ಟಿದ ದಿನ, ಇವರಿಗೆಲ್ಲ ಸ್ವೀಟ್ ಕೊಡಿಸಿ ಫಿಲಮ್ಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ, ಇನ್ನೊಂದ್ಸಲಿ ಬರ್ತೀನಿ ಅಮ್ಮ ಅಂತ ಹೇಳುತ್ತಾಳೆ. ಆದರೆ ಸುಮತಿ ಒಪ್ಪದೆ, ಪುಟ್ಟಿ ಇಲ್ಲೇ ಊಟ ಮಾಡ್ಕೊಂಡು ಹೋಗು, ನನಗೆ ಮಗಳು ಹುಟ್ಟಿದರೆ ನಿನ್ನ ಹಾಗೆ ಇರುತ್ತಿದ್ದಳು, ಆದರೆ ನಾನು ನತದೃಷ್ಟೆ, ಆ ಅದೃಷ್ಟ ಕೇಳಿಕೊಂಡು ಬಂದಿಲ್ಲ ಮಗಳೇ ಅಂತ ಕಣ್ತುಂಬಿಕೊಳ್ಳುತ್ತಾರೆ. ಅದನ್ನು ನೋಡಿದ ಸಾನ್ನಿಧ್ಯ ಕೂಡ ಬೇಸರಪಟ್ಟು, ಸರಿಯಮ್ಮ ನಾನು ಇಲ್ಲಿಯೇ ಊಟ ಮಾಡ್ತೀನಿ, ನೀವು ಬೇಸರ ಮಾಡ್ಕೊಳ್ಬೇಡಿ ಪ್ಲೀಸ್ ಅಂತ ಹೇಳಿ ಸುಮತಿ ಜೊತೆಗೆ ಒಳಗೆ ಹೋಗಿ ಅವಳಿಗೂ ಮತ್ತು ಅವಳ ಗ್ಯಾಂಗೂ ಜ್ಯೂಸ್ ತಂದು ಕೊಡುತ್ತಾಳೆ. ಆಮೇಲೆ ಅವರ ಜೊತೆ ಅಡುಗೆಗೂ ಕೂಡ ಸಹಾಯ ಮಾಡುತ್ತಾಳೆ. ಅವಳಿಗೆ ಸ್ಟವ್ ಹಚ್ಚುವುದಕ್ಕೂ ಬರೋಲ್ಲ, ಆದರೆ ಅವರು ಹೇಳಿದ್ದನ್ನು ಮಾಡಿಕೊಡುತ್ತಿದ್ದಳು ಅಷ್ಟೇ. ಆಗ ಸುಮತಿ, ನೀನು ಎಲ್ಲಿರುವುದು, ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದೀರಾ ಅಂತ ಕೇಳುತ್ತಾಳೆ. ಅಂತ ಇದ್ದಿದ್ದು ಅಜ್ಜಿ ಮಾತ್ರ ಅಮ್ಮ, ಅವರು ನನ್ನ ಬಿಟ್ಟು ಹೋಗಿ ಆಗಲೇ 10 ವರ್ಷಗಳು ಕಳೆಯಿತು. ಈಗ ನಾನು ಅನಾಥೆ, ನನ್ನವರು ಅಂತ ಯಾರೂ ಇಲ್ಲ, ನನ್ನಂತೆ ಇವರು ಕೂಡ ಅನಾಥರು, ನನ್ನ ಜೊತೆ ಕಾಲೋನಿಯಲ್ಲೇ ಇರ್ತಾರೆ ಅಂತ ಹೇಳ್ತಾಳೆ ಸಾನ್ನಿಧ್ಯ. ಸುಮತಿ ಅವಳ ಮಾತುಗಳನ್ನು ಕೇಳಿ ಅವಳ ತಲೆ ಸವರ್ತಾ, ಬೇಸರ ಮಾಡ್ಕೊಳ್ಬೇಡ ಮಗಳೇ, ಇನ್ಮೇಲೆ ನಾನೇ ನಿನ್ನ ಅಮ್ಮಂತರ ಸರಿನಾ ಅಂತ ಹೇಳ್ತಾಳೆ. ಸಾನ್ನಿಧ್ಯ ಮತ್ತು ಸುಮತಿ ಇಬ್ಬರು ಮಾತನಾಡುತ್ತಲೇ ಅಡಿಗೆಯ ಎಲ್ಲ ಕೆಲಸ ಮುಗಿಸುತ್ತಾರೆ. ಅಷ್ಟರಲ್ಲಿ ಸಂಕೇತ್ ಕೂಡ ಊಟಕ್ಕೆ ಬರುತ್ತಾರೆ. ಸುಮಿ ಡಾರ್ಲಿಂಗ್ ಏನು ಸುಮಿ ಡಾರ್ಲಿಂಗ್, ಎಷ್ಟು ಸಲ ಹೇಳಬೇಕು ನಿನಗೆ, ಬಾಗಿಲು ಯಾವಾಗಲೂ ಈಗ ತೆಗೆದಿಡಬೇಡ, ಕಳ್ತನ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಕೇಳೋದೇ ಇಲ್ಲ ಅಲ್ವಾ ಅಂತ ಹೇಳಿಕೊಂಡು ಒಳಗೆ ಬರುತ್ತಲೇ ಸಾನ್ನಿಧ್ಯಗೆ ಡಿಕ್ಕಿ ಹೊಡೆಯುತ್ತಾನೆ. ಸಾರಿ ಅಂತ ಹೇಳೋ ಅಷ್ಟರಲ್ಲಿ, ಹಲೋ ಯಾರೀ ನೀವು, ಇಲ್ಲೇನ್ರಿ ಮಾಡ್ತಿದ್ದೀರಾ, ಬಾಗಿಲು ತೆಗ್ದಿದೆ ಅಂದ ತಕ್ಷಣ ಗೂಳಿ ಥರ ನುಗ್ಬಿಡೋದಿನ ಕೆಲಸ, ಚೆನ್ನಾಗಿರೋ ಹುಡುಗಿರನ್ನ ಕಂಡ್ರೆ ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತೀರಾ ಅಲ್ವಾ, ದೇವಸ್ಥಾನದಿಂದ ನಮ್ಮನೆವರೆಗೂ ಫಾಲೋ ಮಾಡ್ಕೊಂಡು ಬಂದಿದ್ದೀರಾ ಅಂತ ಜೋರು ಮಾಡ್ತಾಳೆ ನಮ್ಮ ಕಳ್ಬುಟ್ಟಿ ಸಾನ್ನಿಧ್ಯ. ಅವನು ಪೊಲೀಸ್ ಅಂತ ಗೊತ್ತಿದ್ದರೂ ಕೂಡ ಜೋರು ಮಾಡುತ್ತಿದ್ದಾಳೆ ಸಾನ್ನಿಧ್ಯ. ಅವಳ ಜೋರಿಗೆ ಸಂಕೇತ್ ಕನ್ಫ್ಯೂಸ್ ಆಗಿ, ಯಾರಪ್ಪ ಈ ಹುಡುಗಿ, ನಾನು ನಮ್ಮನೆಗೆ ಬಂದಿದ್ದೀನಾ ಅಥವಾ ಬೇರೆ ಮನೆಗೆ ಬಂದುಬಿಟ್ನಾ ಅಂತ ತಿಳಿಯದೆ ಸುಮಿ ಡಾರ್ಲಿಂಗ್ ಅಂತ ಜೋರಾಗಿ ಕೂಗುತ್ತಾನೆ. ಸಂಕೇತ್ನ ಕೂಗಿಗೆ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಸುಮತಿ ಬಂದು, ಏನಾಯಿತು, ಯಾಕೆ ಅಷ್ಟು ಜೋರಾಗಿ ಕಿರಿಚ್ಕೊಳ್ತಿದ್ಯಾ ಅಂತ ಆಚೆಗೆ ಬಂದು ಸಂಕೇತ್ನ ಅವತಾರ ನೋಡಿ, ಏನೋ ನಿನ್ನ ಅವತಾರ, ಬೆಳಿಗ್ಗೆ ನನ್ನ ಜೊತೆ ಅಷ್ಟು ಚೆನ್ನಾಗಿ ರೆಡಿಯಾಗಿ ಬಂದೆ, ಈಗ ನೋಡಿದ್ರೆ ಏನೋ ಇದು ಅರಿಶಿನ ಕುಂಕುಮ ಅಂತ ಕೇಳ್ತಾರೆ. ಅದಕ್ಕೆ ಸಾನ್ನಿಧ್ಯ ಸಂಕೇತ್ ಇಬ್ಬರು ಒಬ್ಬರನ್ನೊಬ್ಬರು ಮುಖ ನೋಡಿಕೊಳ್ಳುತ್ತಾರೆ. ಬೆಳಿಗ್ಗೆ ದೇವಸ್ಥಾನದಲ್ಲಿ ಈ ಹುಡುಗಿನೇ ಅತ್ತೆ ನನ್ನ ಮೇಲೆ ಕುಂಕುಮ ಅರಿಶಿನ ಎಲ್ಲ ಚೆಲ್ಲಿದ್ದು, ಅದು ಸರಿ ಈ ಹುಡುಗಿ ಯಾರತ್ತೆ, ಇಲ್ಲೇನು ಮಾಡ್ತಿದ್ದಾಳೆ ಅಂತ ಕೇಳಿದಾಗ ದೇವಸ್ಥಾನದಲ್ಲಿ ನಡೆದಿದ್ದನ್ನೆಲ್ಲ ಹೇಳುತ್ತಾಳೆ ಸುಮತಿ. ಹೌದಾ ಅತ್ತೆ, ನಿಮ್ಗೇನೂ ಆಗಿಲ್ಲ ಅಲ್ವಾ, ಥ್ಯಾಂಕ್ಸ್ ಕಣ್ರಿ ನಾನು ಡಾರ್ಲಿಂಗ್ನ ಸೇಫಾಗಿ ಕರ್ಕೊಂಡು ಬಂದಿದ್ದಕ್ಕೆ ಅಂತ ಹೇಳಿ, ಅತ್ತೆ ನಾನು ಫ್ರೆಶ್ ಆಗಿ ಬರ್ತೀನಿ, ಊಟಕ್ಕೆ ರೆಡಿ ಮಾಡಿ ಅಂತ ಹೇಳಿ ಹೋಗುತ್ತಾನೆ. ಅಷ್ಟರಲ್ಲಿ ಅಮ್ಮ ನಮಗೆ ಟೈಮ್ ಆಗುತ್ತೆ ಅಂತ ಹೇಳಿ
ಅಲ್ಲಿ ಸ್ವಲ್ಪ ಸ್ವಲ್ಪ ಊಟ ಮಾಡಿ ಅಲ್ಲಿಂದ ಹೊರಡ್ತಾರೆ ಸಾನ್ನಿಧ್ಯ ಮತ್ತು ಅವಳ ಚಿಲ್ಟಾರಿ ಗ್ಯಾಂಗ್. ಇವ್ರೆ ನಾನು ಏನು ಅನ್ಯಾಯ ಮಾಡಿದ್ದೆ ಅಂತ ಪದೇ ಪದೇ ಆ ಸಂಖ್ಯೆ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತೀಯ. ಇವತ್ತು ನೋಡಿದ್ರೆ ಅದೇ ಸಂಖ್ಯೆ ಮಂಕಿ ಡಾಂಕಿ ಮನೆಗೆ ಕಳಿಸಿದ್ಯಾ. ಐ ಹೇಟ್ ಯು ದೇವ್ರೆ, ಇನ್ಯಾವತ್ತೂ ಆ ಮನೆಗೆ ಹೋಗಲ್ಲಪ್ಪ ಅಂತ ಅವಳೇನೋ ನಿರ್ಧಾರ ಮಾಡಿದ್ದಾಳೆ. ಆದರೆ ಆ ದೇವರ ನಿರ್ಧಾರ ಏನಿದೆಯೋ. ಸಾನ್ನಿಧ್ಯ ಸುಮತಿ ಮನೆಯಿಂದ ಬಂದು ಅವಳ ಫೇವ್ರೆಟ್ ಹೀರೋ ಕಿಚ್ಚ ಬಾಸ್ ಫಿಲಮ್ ನೋಡಿ ಕಾಲೋನಿಗೆ ಹೋಗಿ ಅಜ್ಜಿ ಹೋಟೆಲಲ್ಲಿ ಊಟ ಮಾಡಿ ತನ್ನ ಪುಟ್ಟ ಅರಮನೆಯಲ್ಲಿ ತನ್ನ ಗಬ್ಬಿ ಸೈನ್ಯದೊಂದಿಗೆ ಮಲಗಿ ಸ್ವಲ್ಪ ಹೊತ್ತಿಗೆ ಬೆಚ್ಚಿ ಕಿರಿಚಿಕೊಂಡು ಎದ್ದಿದ್ದಳು. ಪಕ್ಕದಲ್ಲೇ ಮಲಗಿದ್ದ ಬಂಟಿ, ಅಕ್ಕೋ ಅಕ್ಕ ಏನಾಯ್ತಕ್ಕ, ತಗೋ ನೀರು ಕುಡಿ, ಏನು ಕೆಟ್ಟ ಕನಸು ಬಿಟ್ಟ ಅಂತ ಕೇಳಿದಾಗ, ಹ್ಞೂಕೊಂಡು ಬಂಟಿ, ನಾನು ಪಿಕ್ ಪ್ಯಾಕೆಟ್ ಮಾಡಬೇಕಾದ್ರೆ ಆ ಸಂಕಿ ಮಂಕಿ ಡಾಂಕಿ ಅಲ್ಲಲ್ಲ ಆ ACP ಕೈಯಲ್ಲಿ ಸಿಕ್ಬಿದ್ದೆ ಕಣೋ, ಸಿಕ್ಬಿದ್ದಿದ್ದೆ ಕಣೋ. ಯಪ್ಪ, ನಾನು ಒಂದು ಹುಡುಗಿ ಅಂತ ಕೂಡ ನೋಡ್ದಲೆ ಸರಿಯಾಗಿ ಲಾಠಿಯಲ್ಲಿ ಬಾರಿಸ್ದೆ ಕಣೋ. ತುಂಬ ನೋವಾಗಿ ಜೋರಾಗಿ ಪೆಟ್ಟು ಬಿದ್ದಿದ್ದರಿಂದ ಬೆಚ್ಚಿ ಕಿರಿಚಿದೆ ಅಷ್ಟೇ. ಸರಿ ಮಲಗು, ನಾಳೆಯಿಂದ ಹುಷಾರಾಗಿ ಇರಬೇಕು, ಆ ACP ಕೈಯಿಂದ ಆದಷ್ಟು ಹುಷಾರಾಗಿ ನೋಡ್ಕೊಳ್ಳೋಣ ಅಂತ ಹೇಳಿ ಮಲಗುತ್ತಾಳೆ. ಸಾನ್ನಿಧ್ಯ ಸಂಕೇತದಿಂದ ದೂರ ಇರಬೇಕು ಅಂತ ಅಂದ್ಕೊಂಡ್ರೆ ಇಲ್ಲಿ ಅತ್ತೆ ಮತ್ತು ಅಳಿಯ ಇಬ್ಬರು ಸಾನ್ನಿಧ್ಯ ಬಗ್ಗೆನೇ ಮಾತನಾಡ್ತಿದ್ದಾರೆ. ಲೋ ಮುನ್ನ, ಆ ಹುಡುಗಿ ನಂಗೆ ತುಂಬ ಇಷ್ಟ ಆಗಿದ್ದಾಳೆ ಕಣೋ, ಎಷ್ಟು ಮುದ್ದಾದ ಹುಡುಗಿ ಅಲ್ವಾ, ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ, ನೋಡೋಕ್ಕೂ ಒಳ್ಳೆ ಸಕ್ಕರೆ ಗೊಂಬೆ ಆಗಿದ್ದಾಳೆ ನೋಡು, ಆ ಹುಡುಗಿನ ನನ್ನ ಮಗಳಾಗಿ ಕರ್ಕೊಂಡು ಬಾರೋ ಅಂತ ಹೇಳ್ತಾರೆ ಸುಮತಿ. ಸಂಕೇತ್ಗೆ ಲಡ್ಡು ಬಂದು ಬಾಯಿಗೆ ಬಿದ್ದಂಗಾಗಿತ್ತು. ಅವನ ಪ್ರೀತಿಯ ಅತ್ತೆ ಹೇಳಿದ್ದನ್ನು ಕೇಳಿ ರೋಗಿ ಬಯಸಿದ್ದು ಹಾಲನ್ನು ವೈದ್ಯ ಹೇಳಿದ್ದು ಹಾಲುವನ್ನು ಅನ್ನೋ ಹಾಗೆ ಅವನಿಗೂ ಅವಳು ತುಂಬ ಇಷ್ಟ ಆಗಿದ್ದಳು. ಅತ್ತೆ ಮಾತನ್ನು ಮೀರುವುದಂತೆ ಅಳಿಯ ಅಂತ ನಾಟಕೀಯವಾಗಿ ಹೇಳಿ ನಾಳೆ ಆ ಹುಡುಗಿ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಸಂಕೇತ್. ಅವನು ಮೊದಲೇ ಪೊಲೀಸ್, ಅವಳ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡೋದು ಕಷ್ಟವೇ. ಅವಳು ಕಾಲೋನಿಯಲ್ಲಿ ವಾಸ, 10th ಓದಿದ್ದಾಳೆ. ಅವಳಿಗೆ ಅಂತ ಇದ್ದಿದ್ದು ಅಜ್ಜಿ ಮಾತ್ರ. ಅವರು ಇರೋವರೆಗೂ ಎಲ್ಲ ಚೆನ್ನಾಗೇ ಇತ್ತು. ಅಜ್ಜಿ ಸತ್ತ ನಂತರ ಕಾಲೋನಿ ಜನರೇ ಅವಳ ಬಂಧು ಬಳಗ ಎಲ್ಲ. ಹಾಗೂ ಹೀಗೂ ಕಷ್ಟಪಟ್ಟು 10ನೇ ತರಗತಿಯಲ್ಲಿ ಒಳ್ಳೆ ಮಾರ್ಕ್ಸ್ನೊಂದಿಗೆ ಪಾಸಾಗಿದ್ದಳು. ಆದರೆ ಮುಂದೆ ಓದುವುದಕ್ಕೆ ಕಷ್ಟ ಆಗಿ ಬಿಟ್ಟಿದ್ದಳು. ತುಂಬ ಕಡೆ ಕೆಲಸಕ್ಕೆ ಸೇರಿ ಅಲ್ಲಿ ಅವರು ಮಾಡುತ್ತಿದ್ದ ದೌರ್ಜನ್ಯ ಮತ್ತು ಅವಳಿಂದ ಬಯಸುತ್ತಿದ್ದ ಕೆಲಸವೇ ಬೇರೆ ಅಂತ ತಿಳಿದು ಅವರಿಗೆ ಅಲ್ಲೇ ಗ್ರಹಚಾರ ಬಿಡಿಸಿ ಬರುತ್ತಿದ್ದಳು. ಎಲ್ಲಿಂದ ಎಲ್ಲಿಗೆ ಹೋದರೂ ಇದೇ ರೀತಿಯ ಅನುಭವ ಆದಾಗ ಈ ಕೆಲಸಗಳ ಸವಾಸನೆ ಬೇಡ ಅಂತ ಈ ಥರ ಪಿಕ್ ಪ್ಯಾಕೆಟ್ ಮಾಡಲು ಶುರು ಮಾಡಿದ್ದಾಳೆ. ಆದರೆ ಯಾವುದೇ ಒಂದು ಕಂಪ್ಲೇಂಟ್ ಕೂಡ ಇಲ್ಲ ಅವಳ ಮೇಲೆ. ಒಳ್ಳೆ ಸಕ್ಕರೆ ಗೊಂಬೆ ಇದ್ದಾಗಿದ್ದಾಳೆ ಅಂತ ಅವಳ ತಂಟೆಗೆ ಬರುವವರಿಗೆ ರೌಡಿ ರಂಗಮ್ಮ, ರಂಗೀಲಾ ರಾಣಿ ಎಂದೇ ಪ್ರಸಿದ್ಧಿ ಪಡೆದಿದ್ದಳು. ಕಾಲೋನಿಯ ಎಲ್ಲ ಜನರು ಅವಳನ್ನು ರೌಡಿ ರಂಗಮ್ಮ ಎಂದೇ ಕರೆತಿದ್ದರು. ಅವಳ ರೇಗಿಸಿ ಚುಡಾಯಿಸುವವರಿಗೆ ಅವಳು ಬಾಯಿ ತೆರೆದು ಬೈಯೋಕೆ ಶುರು ಮಾಡಿದರೋ ಕಿವಿಯಲ್ಲಿ ರಕ್ತ ಬರಬೇಕು ಅಷ್ಟು ಬೈಯುತ್ತಿದ್ದಳು. ಬೇಡಪ್ಪ ಬೇಡ ಇವಳು ಸವಾಸ ಅಂತ ಕಾಲಿಗೆ ಬುದ್ಧಿ ಹೇಳುತ್ತಿದ್ದರು. ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಶಾಕ್ ಆಗುವ ಸರದಿ ಸಂಕೇತದ್ದು. ಯಪ್ಪ, ನೋಡೋಕೇನೋ ಹುಡುಗಿ ಸೂಪರ್ ಆಗಿದ್ದಾಳೆ, ತುಂಬ ಸಾಧು ಹುಡುಗಿ ಥರ ಕಾಣಿಸ್ತಾಳೆ ಅಂತ ಅಂದುಕೊಂಡ್ರೆ ಇವಳು ನೋಡಿದ್ರೆ ರಾಣಿ ಮಹಾರಾಣಿ ಮಾಲಾಶ್ರೀ ರೇಂಜ್ಗಿದ್ದಾಳೆ. ಅವಳ ಜೊತೆ ಆ ಚಿಲ್ಟಾರಿ ಗ್ಯಾಂಗ್ ಬೇರೆ ಒಂದಕ್ಕಿಂತ ಒಂದು ಪ್ರಳಯಾಂತಕಗಳು. ಏನಾದರೂ ಸರಿ, ನನ್ನ ಅತ್ತೆ ಹೇಳಿದ್ಮೇಲೆ ಮುಗೀತು, ನೀನೇ ನನ್ನ ಈ ಜನ್ಮದ ಹೆಂಡತಿ ಅಂತ ಫಿಕ್ಸ್ ಕಣೆ. ಹೆಂಡತಿ, ಬರ್ತಾಯಿದ್ದೀನಿ, ನಾಳೆಯಿಂದ ನೀನೆಲ್ಲೋ ನಾನಲ್ಲಿ ಅಂತ ಸಂಕೇತ್ ನಗುತ್ತಿದ್ದರೆ ಬೆಳಿಗ್ಗೆ ಎದ್ದು ರೆಡಿಯಾದ ಸಾನ್ನಿಧ್ಯ ದೇವರ ಫೋಟೋ ಮುಂದೆ ನಿಂತುಕೊಂಡು, ಅಪ್ಪ ದೇವರೇ, ಯಾವುದೇ ಕಾರಣಕ್ಕೂ ಆ ಸಂಕಿ ಮಂಕಿ ಡಾಂಕಿ ನನ್ನ ಹತ್ತಿರ ನಾನಿರೋ ಜಾಗಕ್ಕೆ ಬರ್ತಲೇ ಇರೋ ಥರ ನೋಡ್ಕೊಳಪ್ಪ ದೇವರೇ, ನಿನ್ನುಂಡಿಗೆ ₹1 ಹಾಕ್ತೀನಿ ಅಂತ ದೇವರಲ್ಲಿ ಬೇಡಿಕೊಂಡು ಹೊರಡುತ್ತಾಳೆ. ಸ್ಟೇಷನ್ನಲ್ಲಿದ್ದ ಸಂಕೇತ್ ಕೂಡ ಅವನು ನೇಮಿಸಿದ ವ್ಯಕ್ತಿಯಿಂದ ಫೋನ್ ಬರ್ತಿದ್ದಂತೆ ಸ್ಟೇಷನ್ನಿಂದ ಹೊರಡ್ತಾನೆ. ಇವರಿಬ್ಬರು ಎಲ್ಲಿ, ಯಾವಾಗ, ಹೇಗೆ ಮೀಟ್ ಮಾಡಬೇಕು ಅಂತ
ದೇವರು ಅಲ್ಲಲ್ಲ ಸಂಕೇತ ಆಲ್ರೆಡಿ ಫಿಕ್ಸ್ ಮಾಡಿದ್ದಾನೆ. ಮುಂದೆ ಅವಳ ಕನಸು ನಿಜ ಆಗುತ್ತಾ ಅಂತ. ಅದೇ ಕಣ್ರಿ, ಸಂಕೇತ್ ಬೇಸ್ ಮೇಲೆ ಹೊಡೆದು ಕರ್ಕೊಂಡು ಹೋಗ್ತಾ ಇರೋ ಥರ, ಅಥವಾ ಸಂಕೇತ್ ಬೀಸಿರೋ ಬಲೆಯಲ್ಲಿ ಬೀಳ್ತಾಳ ನಮ್ಮ ಸಾನ್ನಿಧ್ಯ, ಅಥವಾ ಅವನಿಗೆ ಚಳ್ಳೆಯನ್ನು ತಿನ್ನಿಸುತ್ತಾಳ ನಮ್ಮ ಸಾನು. ನೋಡೋಣ, ಮುಂದುವರಿಯುತ್ತದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ಸ್ ಮೂಲಕ ತಿಳಿಸಿ. ಕತೆ ಹೇಗಿದೆ, ಚೆನ್ನಾಗಿ ಇಷ್ಟ ಬರ್ತಿದೆಯಾ, ಇಷ್ಟ ಆಗುತ್ತಿದೆಯಾ ಅಂತ ಒಂದೆರಡು ಕಮೆಂಟ್ ಮೂಲಕ ತಿಳಿಸಿ. ಏನಾದರೂ ಬದಲಾವಣೆ ಮಾಡಬೇಕಾ ತಿಳಿಸಿ. ನಿಮ್ಮ ಅಭಿಪ್ರಾಯಗಳ ನಿರೀಕ್ಷೆಯಲ್ಲಿ. ಧನ್ಯವಾದಗಳು. ಸ್ಟೇ ಟ್ಯೂನ್ ಟು ರೇಖಾ ಸ್ಟೋರಿ ಟೈಮ್. ಕೇಳಿ ಆನಂದಿಸಿ, ಪ್ರೋತ್ಸಾಹಿಸಿ. ತಪ್ಪದೇ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ.